ಆ ದಿನ ರಾತ್ರಿ ರೈಲು ನಿಲ್ದಾಣ ಖಾಲಿ ಇತ್ತು. ನೀರವ ಮೌನ ತುಂಬಿತ್ತು. ಒಂದೇ ಒಂದು ರೈಲು ನಿಂತಿತ್ತು. ಅದು ಮನೆಗೆ ಹೋಗುವ ಕೊನೆಯ ರೈಲು. ಅರ್ಜುನ್ ಒಬ್ಬನೇ ನಿಂತಿದ್ದ. ಕೈಯಲ್ಲಿ ಮೊಬೈಲ್ ಹಿಡಿದು ಓದದೆ ಉಳಿದ ಸಂದೇಶಗಳನ್ನು ನೋಡುತ್ತಾ ಹಲವು ದಿನಗಳಿಂದ ಅವನು ಕಡೆಗಣಿಸಿದ ಸಂದೇಶಗಳನ್ನು ಸ್ಕ್ರೋಲ್ ಮಾಡುತ್ತಿದ್ದ. ಜೀವನ ಎಂದಿಗೂ ನಾವು ಸಿದ್ಧರಾಗಿದ್ದೇವಾ ಎಂದು ಕೇಳುವುದಿಲ್ಲ. ಅದು ರೈಲಿನಂತೆ ಸಾಗುತ್ತಲೇ ಇರುತ್ತದೆ. ಹೊಸ ಸವಾಲುಗಳು ಎದುರಾಗುತ್ತಲೇ ಇರುತ್ತವೆ. ಅರ್ಜುನ್ ಒಬ್ಬ ಯಶಸ್ವಿ ವ್ಯಕ್ತಿ. ಒಳ್ಳೆಯ ಉದ್ಯೋಗ, ಸಂಬಳ, ಸಮಾಜದಲ್ಲಿ ಒಳ್ಳೆಯ ಗೌರವಾನ್ವಿತ ವ್ಯಕ್ತಿ. ಆದರೆ ಯಾರೊಂದಿಗೂ ಕಳೆಯಲು ಸಮಯವೇ ಇರಲಿಲ್ಲ ಅವನಲ್ಲಿ. ಮೊಬೈಲ್ ಮತ್ತೆ ಕಂಪಿಸಿತು. ರೈಲಿನಲ್ಲಿ ಕುಳಿತಿದ್ದ ಅರ್ಜುನ್ ಕರೆ ಮಾಡ್ತೀನಿ. ಅವನು ಮತ್ತೆ ಮೊಬೈಲ್ ಜೇಬಿಗೆ ಹಾಕಿದ. ಆ ಮಾಡುತ್ತೇನೆ ಎಂದ ಕರೆ ಮತ್ತೆ ಮಾಡಲೇ ಇಲ್ಲ. ಅದು ಚಲಿಸಲಾರಂಭಿಸಿತು. ಅವನ ಎದುರು ಒಬ್ಬ ವೃದ್ಧ ವ್ಯಕ್ತಿ ಕುಳಿತಿದ್ದರು. ಸರಳವಾದ ವ್ಯಕ್ತಿತ್ವ, ಶಾಂತ ಕಣ್ಣುಗಳು. ಅವರು ಮೃದುವಾಗಿ ಹೇಳಿದರು, ನೀವು ಆಯಾಸಗೊಂಡಂತೆ ಕಾಣ್ತೀರಾ? ಕೆಲಸದಿಂದಲ್ಲ, ಜೀವನದೊಂದಿಗೆ ಓಡುತ್ತಾ ಆಯಾಸವಾದಂತಿದೆ ಎಂದರು. ಅರ್ಜುನ್ ಸ್ವಲ್ಪ ನಕ್ಕು, ಇದೆಲ್ಲ ಅಭ್ಯಾಸ ಆಗಿದೆ ನನಗೆ ಎಂದ. ಸ್ವಲ್ಪ ಹೊತ್ತಿನ ನಂತರ ಅವರು ಕೇಳಿದರು, ಇವತ್ತು ನಿಮ್ಮ ಜೀವನದ ಕೊನೆಯ ದಿನ ಆದರೆ ಮೊದಲು ಯಾರಿಗೆ ಕರೆ ಮಾಡ್ತೀರಾ? ಅರ್ಜುನ್ ಮೌನವಾಗಿ ಬಿಟ್ಟ. ಉತ್ತರವೇ ಬರಲಿಲ್ಲ. ಆ ಮೌನ ರೈಲಿನ ಶಬ್ದಕ್ಕಿಂತ ಜೋರಾಗಿತ್ತು, ಆಳವಾಗಿತ್ತು. ಅರ್ಜುನ್ ನಿಧಾನವಾಗಿ ಹೇಳಿದ, ಅಮ್ಮನಿಗೆ. ಆದರೆ ನಾನು ಯಾವಾಗಲೂ ಕರೆ ಮಾಡೋದನ್ನ ಮುಂದೂಡ್ತಾ ಇರ್ತೇನೆ ಎಂದ. ವೃದ್ಧ ವ್ಯಕ್ತಿ ತಲೆ ಆಡಿಸಿದರು. ಮುಂದೂಡಿದ ಪ್ರೀತಿ ಒಂದು ದಿನ ಪಶ್ಚಾತ್ತಾಪವಾಗುತ್ತದೆ. ಆ ಮಾತುಗಳು ಅರ್ಜುನ್ ಹೃದಯದೊಳಗೆ ಆಳವಾಗಿ ಇಳಿದವು. ಅಷ್ಟರಲ್ಲಿ ಮೊಬೈಲ್ ಮತ್ತೆ ಕಂಪಿಸಿತು. ಸಹೋದರಿಯ ಸಂದೇಶ. ಅಪ್ಪ ನಿನ್ನೆ ರಾತ್ರಿ ವಿಧಿವಶರಾದರು. ಅಮ್ಮ ನಿನ್ನನ್ನು ಕೇಳ್ತಾ ಇದ್ದಾರೆ. ಆ ಕ್ಷಣದಲ್ಲಿ ಎಲ್ಲವೂ ನಿಂತಂತೆ ಭಾಸವಾಯಿತು. ಆದರೆ ರೈಲು ಸಾಗುತ್ತಲೇ ಇತ್ತು. ಅರ್ಜುನ್ ಕೈಗಳು ನಡುಗಿದವು. ಕಣ್ಣೀರು ತಾನಾಗಿಯೇ ಹರಿಯಿತು. ನನಗೆ ಸಮಯ ಇದೆ ಅಂತ ಭಾವಿಸಿದ್ದೆ ಎಂದ ಭಾವುಕನಾಗಿ. ವೃದ್ಧ ಅವನ ಭುಜದ ಮೇಲೆ ಕೈ ಇಟ್ಟರು. ನಾವೆಲ್ಲ ಹಾಗೇ ಭಾವಿಸುತ್ತೇವೆ, ಅದನ್ನು ಸಮಯವೇ ತೀರ್ಮಾನಿಸುವವರೆಗೂ ಎಂದರು. ಮುಂದಿನ ನಿಲ್ದಾಣದಲ್ಲಿ ರೈಲು ನಿಧಾನವಾಯಿತು. ವೃದ್ಧ ಎದ್ದು ನಿಂತರು. ನಾನು ಇಲ್ಲೇ ಇಳಿಯಬೇಕು ಎಂದರು. ಇಳಿಯುವ ಮೊದಲು ಹೇಳಿದರು, ಇನ್ನು ಯಾರಾದರೂ ನಿನ್ನನ್ನು ಕಾಯ್ತಾ ಇದ್ದರೆ ಅವರಿಗೆ ನಿರಾಶೆ ಮಾಡಬೇಡ ಎಂದರು. ಬಾಗಿಲು ತೆರೆದಿತ್ತು. ವೃದ್ಧ ವ್ಯಕ್ತಿ ಇಳಿದರು. ಜನಸಮೂಹದಲ್ಲಿ ಮರೆಯಾದರು. ಅರ್ಜುನ್ ಕೂಡ ರೈಲಿನಿಂದ ಇಳಿದ. ಜೀವನದಲ್ಲಿ ಮೊದಲ ಬಾರಿಗೆ ಅವನು ತಡ ಮಾಡಲಿಲ್ಲ, ಹಿಂಜರಿಯಲಿಲ್ಲ. ಅವನು ತಕ್ಷಣ ಅಮ್ಮನಿಗೆ ಕರೆ ಮಾಡಿದ. ಅಲ್ಲೇ ಇದ್ದ ಇನ್ನೊಂದು ರೈಲನ್ನು ಹತ್ತಿ ಊರಿನ ಕಡೆಗೆ ಹೊರಟ. ಹಂಚಿಕೊಳ್ಳಲು ಯಾರೂ ಇಲ್ಲದ ಯಶಸ್ಸು ಖಾಲಿಯಾಗಿರುತ್ತದೆ. ತಡವಾಗಿ ಮಾಡಿದ ಪ್ರೀತಿ ಬಹುಶಃ ಅಪೂರ್ಣವಾಗಿಯೇ ಉಳಿಯುತ್ತದೆ. ಹಾಗಾಗಿ ಪರಿಸ್ಥಿತಿ ಕೈಮೀರುವ ತನಕ ಕಾಯಬೇಡಿ. ನೀವು ಹೇಳಬೇಕಾದ ಮಾತುಗಳನ್ನು ಇಂದೇ ಹೇಳಿ. ನಿಮ್ಮ ಪ್ರೀತಿಯನ್ನು ನಿಮ್ಮವರಲ್ಲಿ ಇಂದೇ ವ್ಯಕ್ತಪಡಿಸಿ. ಜೀವನ ಅವಕಾಶಗಳನ್ನು ನಿಶ್ಶಬ್ದವಾಗಿ ಕೊಡುತ್ತದೆ. ಮುಂದೂಡದೆ ಬಳಸುವ ಬುದ್ಧಿವಂತರು ನಾವಾಗಬೇಕು ಅಷ್ಟೇ. ಧನ್ಯವಾದಗಳು.